ಕೈ ಶಾಸಕ ವಿನಯ್ ಕುಲಕರ್ಣಿ ಮತ್ತು 17 ಆರೋಪಿಗಳ ತೀರ್ಪು ಈಗಾಗಲೇ ಹೊರಬಿದ್ದಿದೆ. ಮುಂದೆ ಏನಾಗುತ್ತೆ ಅನ್ನುವಂತಹ ಆತಂಕದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆ ಡವಡವ ಶುರುವಾಗ್ಬಿಟ್ಟಿದೆ. ಮುಂದಿನ ಭವಿಷ್ಯ ಏನು, ಈ ರೀತಿಯಾಗಿ ಆಗೋಗ್ಬಿಟ್ಟಿದೆ ಅನ್ನುವಂತ ಒಂದು ಚಿಂತನೆಯಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ಕೊಲೆಗಾರ ವಿನಯ್ ಕುಲಕರ್ಣಿಗೆ ಟೆನ್ಷನ್. ಜೀವಾವಧಿ ಶಿಕ್ಷೆನ ಅಥವಾ ಜೀವಪೂರ್ತಿ ಜೈಲೇ ಗತಿನ ಅನ್ನುವಂತಹ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಹಂತಕ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾಗುತ್ತೆ. ವಿನಯ್ ಕುಲಕರ್ಣಿ ಅವರನ್ನ ಕೋರ್ಟ್ಗೆ ಈಗಾಗಲೇ ಪೊಲೀಸರು ಕರೆ ತಂದಿದ್ದಾರೆ. ಎಲ್ಲ ಅಪರಾಧಿಗಳನ್ನು ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಿಂದ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ನೋಡಿ, ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ 17ನೇ ಆರೋಪಿಯಾಗಿದ್ದಾರೆ ಕೈ ಶಾಸಕ ವಿನಯ್ ಕುಲಕರ್ಣಿ ಅವರು. ಸಾಕ್ಷ್ಯ ನಾಶ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಅವರ ಮೇಲೆ ಆರೋಪ ಇದೆ, ಅದು ಕೂಡ ಸಾಬೀತಾಗಿದೆ. ಇದರ ಬಗ್ಗೆ ಸುದೀರ್ಘವಾಗಿ ವಾದ ಆಯಿತು, ಪ್ರತಿವಾದ ಆಯಿತು. ಅದನ್ನ ಆಲಿಸಿದಂತಹ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಈ ಒಂದು ಪ್ರಕರಣದಲ್ಲಿ ಅವರು ದೋಷಿ ಅಂತ ಹೇಳಿ ಈಗಾಗಲೇ ಕೋರ್ಟ್ನತ್ತ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅಂದ್ರೆ ಆರೋಪಿಗಳು 17 ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ ಇವತ್ತು. ಜೈಲು ವನವಾಸವನ್ನು ಅನುಭವಿಸಬೇಕಾ, ಎಷ್ಟು ವರ್ಷ, ಕೆಲವೊಂದಿಷ್ಟು ಪ್ರಕ್ರಿಯೆಗಳು ಕೂಡ ಸಾಗುತ್ತೆ ಈ ಒಂದು ಪ್ರಕರಣದಲ್ಲಿ. ಯಾಕಂತಂದ್ರೆ ಒಬ್ರಲ್ಲ ಇಬ್ರಲ್ಲ 17 ಆರೋಪಿಗಳಿದ್ದಾರೆ. ಎಲ್ಲ ಆರೋಪಿಗಳಿಗೂ ಕೂಡ ಡವಡವ ಶುರು ಆಗ್ಬಿಟ್ಟಿದೆ. ಈಗ ಇನ್ನೇನು ಕೆಲವೇ ಹೊತ್ತಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಹೊರ ಹಾಕ್ತಾರೆ. ನೋಡಿ, ಈ ಒಂದು ಪ್ರಕರಣದಲ್ಲಿ ಏನಾದರೂ 2 ವರ್ಷಗಳ ಕಾಲ ಶಿಕ್ಷೆಯ ಪ್ರಮಾಣ ಪ್ರಕಟವನ್ನ ಘೋಷಣೆ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅವರ ಶಾಸಕತ್ವದ ಸ್ಥಾನ ಅನರ್ಹಗೊಳಿಸಲಾಗುತ್ತೆ. ಮುಂದಿನ ಅವರ ಜೀವನ ಭವಿಷ್ಯ ಹೆಂಗಿರುತ್ತೆ ಎಲ್ಲದರ ಬಗ್ಗೆ ಕೂಡ ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಎಲ್ಲೋ ಒಂದು ಕಡೆ ಅವರ ಮುಖದಲ್ಲಿ, ಅವರ ಚಹರೆಯಲ್ಲಿ ಆತಂಕ ಮನೆ ಮಾಡಿಬಿಟ್ಟಿದೆ. ಅವರ ಕುಟುಂಬಸ್ಥರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ 17 ಆರೋಪಿಗಳೇನಿದ್ರು ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅವರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂತಂದ್ರೆ ಅವ್ರನ್ನ ನಂಬ್ಕೊಂಡು ಕುಟುಂಬವನ್ನು ಸಾಗಿಸ್ತಾ ಇರ್ತಾರೆ ಅವರ ಪೋಷಕರು. ಆದ್ರಿಂದ ಕೊಲೆ ಪ್ರಕರಣದಲ್ಲಿ ಈಗ ತಗಲಾಕೊಂಡು ಜೈಲು ವಾಸವನ್ನು ಅನುಭವಿಸುವಂತಹ ಪರಿಸ್ಥಿತಿ. ಸೊ ಮುಂದೆ ಏನಾಗುತ್ತೆ, ಎಷ್ಟು ವರ್ಷಗಳ ಕಾಲ ಇವರು ಜೈಲು ವನವಾಸವನ್ನು ಅನುಭವಿಸಬೇಕಾಗತ್ತೆ. ಈಗಾಗಲೇ ನಿಜಕ್ಕೂ ಒಂದು ರೀತಿಯಾಗಿ ಸಂಚಲನ ಕ್ರಿಯೇಟ್ ಮಾಡಿಬಿಟ್ಟಿದೆ ರಾಜ್ಯ ರಾಜಕಾರಣದಲ್ಲಿ. ಹಿಂದೆ ಕೂಡ ಸುಪ್ರೀಂ ಕೋರ್ಟ್ನಿಂದ ಬೇಲ್ ಪಡ್ಕೊಂಡು ಹೊರಗಡೆ ಬಂದಿದ್ರು, ನಿಟ್ಟುಸಿರನ್ನ ಬಿಟ್ಟಿದ್ರು, ಏನೂ ಆಗಲ್ಲ, ಇನ್ನು ಮುಂದೆ ಆರಾಮಾಗಿರ್ಬೋದು ಅನ್ಕೊಂಡಿದ್ರು. 2016ರಲ್ಲಿ ಕೊಲೆ ಆಗುತ್ತೆ, ಯೋಗೇಶ್ ಗೌಡ ಅವರ ಕೊಲೆ ಆಗುತ್ತೆ. ಪೊಲೀಸರು ಸರಿಯಾಗಿ ಕುಲಂಕುಷವಾಗಿ ತನಿಖೆ ನಡೆಸ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಯೋಗೇಶ್ ಗೌಡ ಅವರ ಕುಟುಂಬಸ್ಥರು ಏನ್ ಮಾಡ್ತಾರೆ, ಸಿಬಿಐಗೆ ಹಸ್ತಾಂತರ ಮಾಡ್ತಾರೆ. ಸಿಬಿಐನವರು ಈ ಒಂದು ಪ್ರಕರಣವನ್ನು ಹ್ಯಾಂಡಲ್ ಮಾಡಿ ಅಂತ ಹೇಳಿ ಸುದೀರ್ಘವಾಗಿ ತನಿಖೆಯನ್ನ ಮಾಡ್ತಾರೆ. ಯಾರ್ಯಾರು ಆರೋಪಿಗಳನ್ನ ಎಲ್ಲರನ್ನ ಕರೆಸ್ಕೊಂಡು ವಿಚಾರಣೆಗೆ ಒಳಪಡಿಸ್ತಾರೆ. ಅವ್ರು ಕೊಡುವಂತಹ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ತಾರೆ. ತದನಂತರ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ. ಕಕ್ಷಿದಾರರ ಪರವಾಗಿ ಯಾರೆಲ್ಲ ವಕೀಲರು ಇರ್ತಾರೆ ಅವರು ಲಿಖಿತ ರೂಪದಲ್ಲಿ ವಾದವನ್ನ ಕೊಡ್ತಾರೆ. ಅಂದ್ರೆ ವಾದವನ್ನ ಮಂಡಿಸಲ್ಲ, ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಆ ಲಿಖಿತ ರೂಪದಲ್ಲಿ ಕೊಳ್ಳಾಗುತ್ತೆ. ಇದು ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಕೊರವರ ಅವ್ರ ಮನೆಗೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಆರೋಪಿಗಳಿಗೆ ಶಿಕ್ಷೆ ಪ್ರಕಟ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಇಲ್ಲಿ ಕೈಗೊಳ್ಳಲಾಗಿದೆ. ಎಸ್ ನೋಡಿ, ಇನ್ನೇನು ಕೆಲವೇ ಹೊತ್ತಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಎಷ್ಟು ವರ್ಷಗಳ ಆಗುತ್ತೋ ಗೊತ್ತಿಲ್ಲ. ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಕೊರವರ ಅವರ ಮನೆಗೆ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಯಾವುದೇ ರೀತಿಯಾದಂತಹ ಅವಘಡಗಳು, ಅನಾಹುತಗಳು ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಅಲ್ಲಿ ಕೈಗೊಂಡಿದ್ದಾರೆ. ಸೊ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಇನ್ನೇನು ಕೆಲವು ಹೊತ್ತಲ್ಲಿ ಗೊತ್ತಾಗುತ್ತೆ. ಎಲ್ಲ ಒಂದ್ ಕಡೆ ಅನಿಸ್ತಾ ಇದೆ ರಾಜಕೀಯ ಭವಿಷ್ಯ ನಿಂತೋಗ್ಬಿಡುತ್ತಾ,
ಜೀವಾವಧಿ ಶಿಕ್ಷೆ ಆಗ್ಬಿಟ್ರೆ ಮುಂದಿನ ಭವಿಷ್ಯ ಏನು ಅಂತ ಹೇಳಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿ ಇತರೆ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಏನು ಶಾಮೀಲಾಗಿದ್ರು. ಈಗಾಗಲೇ ಕೋರ್ಟ್ ಕೂಡ ತೀರ್ಪನ್ನ ಕೊಟ್ಟುಬಿಟ್ಟಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ತೀರ್ಪನ್ನ ಹೊರಹಾಕಲಾಗಿದೆ. ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ಡೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಪುರವರ ಮನೆ ಮುಂದೆ ಯಾವ ರೀತಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ, ಮತ್ತೊಂದು ಕಡೆಗೆ ಅವರನ್ನ ಕರೆತರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಇನ್ನೊಂದು ದೃಶ್ಯಾವಳಿಯಲ್ಲಿ ಅವರ ಚಹರೆಯಲ್ಲಿ ಆತಂಕ ಮನೆ ಮಾಡಿಬಿಟ್ಟಿದೆ. ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಎಲ್ಲಿ ಜೀವಾವಧಿ ಶಿಕ್ಷೆ ಆಗ್ಬಿಡುತ್ತೋ ಅಂತ ಹೇಳಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ವಕೀಲರು ಈಗ ಜಾಯ್ನ್ ಆಗಿದ್ದಾರೆ, RLN ಮೂರ್ತಿ ಅವರು. ಎಸ್ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ನೋಡಿ ನಾವು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಆತಂಕ ಮನೆ ಮಾಡಿರುವಂತದ್ದು ಅವರ ಮುಖದಲ್ಲಿ. ಆ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಕೂಡ ಅವರು ಚಿಂತನೆ ನಡೆಸಿದ್ದಾರೆ. ಏನಾಗ್ಬೋದು ಮುಂದಿನ ಭವಿಷ್ಯ, ಎಷ್ಟು ವರ್ಷ ಶಿಕ್ಷೆ ಪ್ರಮಾಣ ಪ್ರಕಟವಾಗಬಹುದು? ನೋಡಿ ಮೇಡಮ್, ಈಗ ಏನಾಗುತ್ತೆ, ಸಿವಿಲ್ ಇದು ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಯಾವುದೇ ಒಂದು ವ್ಯಕ್ತಿಗೆ ಅವರು ಆರೋಪ ಸಾಬೀತಾದಾಗ, ಅಂದ್ರೆ ಸಾಕ್ಷಿ ಆಧಾರಗಳು ಆರೋಪ ಸಾಬೀತಾದಾಗ ಅದ್ರ ಮೇಲೆ ಶಿಕ್ಷೆ, ಅದರಲ್ಲಿ ಇಷ್ಟು ಶಿಕ್ಷೆ ಕೊಡಬಹುದು ಅಂತ ಹೇಳಿ ಒಂದು ಕಾನೂನಲ್ಲಿ ಅವಕಾಶ ಇದೆ. ಆದ್ರೆ ಅಷ್ಟೇ ಕೊಡ್ಬೇಕು ಅಂತ ಹೇಳಿ ಯಾವ ಒಂದು ತೀರ್ಪಲ್ಲೂ ಬಂದಿಲ್ಲ. ಅಂದ್ರೆ ಏನು ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿದ್ದು ಇಷ್ಟೇ ಶಿಕ್ಷೆ ಕೊಡ್ಬೇಕು. ಮೊದಲನೇ ಅಂತ ಬಂದು ಅವ್ರಿಗೆ ಶಿಕ್ಷೆ ಆಯ್ತು ಅಂತ ಹೇಳೋದು. ಶಿಕ್ಷೆ ನೀವು ನಿಮ್ಮ ವಿರುದ್ಧ ಸಾಕ್ಷಿ ಆಧಾರಗಳು ಪ್ರೂವ್ ಆಗಿದೆ, ನಿಮ್ಗೆ ಶಿಕ್ಷೆ ಕೊಡ್ಬೋದು ಅಂತ ಹೇಳಿ ಶಿಕ್ಷೆ ಕೊಡೋಕಿನ ಮುಂಚೆ ಇನ್ನೊಂದ್ಸಲಿ ವಾದ ಕೇಳ್ತಾರೆ. ವಾದ ಅಂದ್ರೆ ಇನ್ನೊಂದ್ಸಲಿ ಅಪರಾಧಿಯ ವಾದ ಕೇಳ್ತಾರೆ. ಯಾಕೆ ನಂಗೆ ಶಿಕ್ಷೆ ಕಮ್ಮಿ ಕೊಡಿ, ನಾನು ಸನ್ನಡತೆ ಇದ್ದೀನಿ, ನಾನು ಒಳ್ಳೆಯವನು, ಇವೆಲ್ಲ ಏನಾಗುತ್ತೆ ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಈ ಪ್ರಕರಣ ತಗೊಂಡಾಗ ವಿನಯ್ ಕುಲಕರ್ಣಿಗೆ ಇಲ್ಲಿ ಎರಡು ರೀತಿ ಕ್ರಿಮಿನಲ್ ಕಾನ್ಸ್ಪಿರಸಿ, ಎರಡು ಪಾರ್ಟ್ ಇದೆ. ಮೊದಲನೇ ಪಾರ್ಟ್ ಅಲ್ಲಿ ಏನು ಅಂದ್ರೆ ಕಾಗ್ನಿಜಿಬಲ್ ಅಫೆನ್ಸ್ ಅಲ್ಲಿ 6 months ಮಾತ್ರ ಆಗೋದು, ನಾನ್ ಕಾಗ್ನಿಜಿಬಲ್ ಅಫೆನ್ಸ್ 6 months ಮಾತ್ರ ಆಗೋದು. ಎರಡನೇ ಅಫೆನ್ಸ್ ಅಲ್ಲಿ ಏನಂದ್ರೆ ಇವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ರೆ ಅಂತ ಅಪರಾಧಗಳು ಯಾವುವು, ಜೀವಾವಧಿ ಶಿಕ್ಷೆ ಆಗೋ ಅಂತ ಅಪರಾಧಗಳ ಅಥವಾ ಮರಣದಂಡನೆ ಆಗೋ ಅಪರಾಧಗಳ. ಇವು ನಮ್ಮಲ್ಲಿ ಏನಾಗಿದೆ, ನಮ್ಮ ಬೆಂಗಳೂರು ಇತ್ತೀಚೆಗೆ ಕೋರ್ಟ್ಗಳು ನೋಡಿದ್ರಿ, ಜೀವಾವಧಿ ಶಿಕ್ಷೆ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಮರಣದಂಡನೆಗಳು ಇಲ್ಲ ನಮ್ಮ ಬೆಂಗಳೂರು ಕೋರ್ಟ್ ಅಲ್ಲಿ. ಮರಣದಂಡನೆಗಳು ಯಾವ ಇದುವರೆಗೂ ಇತ್ತೀಚೆಗೆ ಆಗಲ್ಲ, ಇದು ಆಗಿಲ್ಲ. ಆದ್ರೆ ಜೀವಾವಧಿ ಶಿಕ್ಷೆ ಕೊಡುವಂತದ್ದು ಮತ್ತೆ ಮರಣದಂಡನೆ ಕೊಡುವಂತ ಪ್ರಕರಣದಲ್ಲಿ ಕಾನ್ಸ್ಪಿರಸಿ ಮಾಡಿದೆ. ಶಿಕ್ಷೆ ಪ್ರಮಾಣ ಪ್ರಕಟ ಮಾಡ್ಲಿಕ್ಕೆ ನ್ಯಾಯಾಧೀಶರಿಗೆ ವಿವೇಚನಾ ಶಕ್ತಿ ಇದೆ. ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕಿದು. ಏನ್ ಸರ್ ಬುಕ್ಕಲ್ಲಿ 6 ತಿಂಗಳು ಬರ್ದವ್ರೆ ಅಷ್ಟೇ ಕೊಡ್ಬೇಕಲ್ವಾ ಅಂತ ಕೇಳ್ಬೋದು ನೀವು. ಇಲ್ಲ, ಇದು ಅಪರಾಧ ಮಾಡಿರ್ತಕ್ಕಂಥ ರೀತಿ, ಅಪರಾಧ ಮಾಡಕ್ಕೆ ಒಳಸಂಚು ಮಾಡಿರ್ತಕ್ಕಂಥ ವ್ಯಕ್ತಿ ಅವ್ರು ಬಳಸಿರ್ತಕ್ಕಂಥ ಕೃತ್ಯ, ಅವ್ರು ಮಾಡಿರ್ತಕ್ಕಂಥ ಯಾರ್ಯಾರು ಸೇರಿದ್ರು, ಇದೆಲ್ಲ ಕಾನ್ಸ್ಪಿರಸಿ ಅನ್ನೋ ಒಂದು ವರ್ಡ್ ಅಲ್ಲಿ ಎಲ್ಲ ಮೀನಿಂಗ್ ಇದೆ. ಹೌದು. ಆದ್ರಿಂದ ಪುಸ್ತಕದಲ್ಲಿ ಬರೆದಿರೋಷ್ಟು ಶಿಕ್ಷೆ ಆಗ್ಬೇಕು ಅಂತ ಇಲ್ಲಿ ಇಲ್ಲ. ಆಗಬಹುದು 6 ತಿಂಗಳಾದ್ರೂ ಆಗ್ಬಹುದು, ಇಲ್ಲಾಂದ್ರೆ 10 ವರ್ಷ ಬೇಕಾಗ್ಬಹುದು. 120B1 ನಲ್ಲಿ ನಾನ್ ಕಾಗ್ನಿಜಿಬಲ್ ಅಫೆನ್ಸ್, 120B2 ನಲ್ಲಿ ಕಾಗ್ನಿಜಿಬಲ್ ಅಫೆನ್ಸ್. ಆ ಕಾಗ್ನಿಜಿಬಲ್ ಅಫೆನ್ಸ್ ಅಲ್ಲಿ 2 ತರ ಇದಾವೆ. ಡೆತ್ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ರೆ ಏನ್ ಮಾಡ್ಬೇಕು, ಅಥವಾ ಡೆತ್ ಸೆಂಟೆನ್ಸ್ ಕೊಟ್ರೆ ಏನ್ ಮಾಡ್ಬೇಕು. ಆ ಒಂದು ಆಧಾರದ ಮೇಲೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡ್ಲಿಕ್ಕೆ ನ್ಯಾಯಾಧೀಶರು ಈಗ ಅದನ್ನ ಕೇಸ್ ಫೈಲ್ ನ ಇಟ್ಕೊಂಡಿದ್ದಾರೆ. ಆರೋಪಿಯ ಪರ ವಕೀಲರು ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿ ಅಂತ ವಾದ ಮಂಡನೆ ಮಾಡ್ತಾವ್ರೆ. ಆ ವಾದ ಮಂಡನೆ ಆದ್ಮೇಲೆ ನ್ಯಾಯಾಧೀಶರು ವಿವೇಚನಾ ಶಕ್ತಿಯಿಂದ ಅವರಿಗೆ ಶಿಕ್ಷೆಯ ಅವಧಿಯನ್ನ ನಿರ್ಧಾರ ಮಾಡಬಹುದು. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಿಲ್ಲಿ, ವಿನಯ್ ಕುಲಕರ್ಣಿ ಅವರು ಆಗ್ಲೇ ಸುಮಾರು ವರ್ಷ ಜೈಲಲ್ಲಿ ಇದ್ದಾರೆ. ಇವತ್ತು ಶಿಕ್ಷೆ ಪ್ರಮಾಣ ಆದ್ರೆ ಅವರು ಎಷ್ಟು ಶಿಕ್ಷೆ ಆಗುತ್ತೆ ಅದು ಆಲ್ರೆಡಿ ಮೈನಸ್ ಆಗುತ್ತೆ. ಇವಾಗ ನಮ್ಮಲ್ಲಿ ಜುಡಿಷಿಯಲ್ ಅಕೌಂಟಬಿಲಿಟಿ, ಜುಡಿಷಿಯಲ್ ಕಸ್ಟಡಿ ಇದ್ದಾಗ 1 ವಾರ ಇದ್ರೆ 1 ತಿಂಗಳಿದ್ರೆ, ಸಪೋಸ್ 6 ತಿಂಗಳು ಶಿಕ್ಷೆ ಆದ್ರೆ ಇನ್ನ 4 ತಿಂಗಳು ಮಾತ್ರ ಮಾಡ್ಬೇಕು ಅಂತ ಇರ್ತದೆ. ಆ ಅವಕಾಶಗಳಿದೆ ಅಮ್ಮ. ಎಸ್ ಸರ್, ಈಗ 2 ವರ್ಷ ಆಗ್ಬಿಟ್ರೆ ಶಿಕ್ಷೆ ಪ್ರಮಾಣ ಪ್ರಕಟ, ಶಾಸಕತ್ವ ಸ್ಥಾನ ಅನರ್ಹಗೊಳಿಸಲಾಗತ್ತೆ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು? ನೋಡಿ ಇಲ್ಲಿ ಹೇಳ್ತೀನಿ ಕೇಳಿ.
ಈ ಶಾಸಕ ಸ್ಥಾನ ಮುಂದೆ ಇಟ್ಕೊಂಡು ನ್ಯಾಯಾಧೀಶರು ಶಿಕ್ಷೆ ಪ್ರಮಾಣ ಕೊಡೋದಿಲ್ಲ. ಓಕೆ. ಶಾಸಕ ಸ್ಥಾನ ಅನ್ನೋದು ಕೇವಲ ಆತನ ಒಂದು ಸಂವಿಧಾನಿಕ ಹುದ್ದೆ ಅಷ್ಟೇ. ಶಾಸಕ ಸ್ಥಾನಕ್ಕೂ ಅವನ್ ಮಾಡೋ ಅಪರಾಧಕ್ಕೂ ಯಾವುದೇ ರೀತಿ ತಾಳೆ ಹಾಕಕ್ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ಶಾಸಕರಾದ್ರೆ ಇಷ್ಟು ಪನಿಷ್ಮೆಂಟ್ ಕೊಡ್ಬೇಕು, ಶಾಸಕರು ಅಲ್ಲೋರ್ಗೆ ಇಷ್ಟು ಪನಿಷ್ಮೆಂಟ್ ಕೊಡ್ಬೇಕು ಅಂತ 120B ಕಾನ್ಸ್ಪಿರಸಿ ಕ್ರಿಮಿನಲ್ ಕಾನ್ಸ್ಪಿರಸಿ ಹೇಳಿಲ್ಲ. ನಾವ್ ಅನ್ಬೋದು ಕ್ರಿಮಿನಲ್ ಕಾನ್ಸ್ಪಿರಸಿ ಏನಪ್ಪಾ ಚಿಕ್ಕ ಒಂದು ಸೆಕ್ಷನ್ ಅದು. ಕಾನ್ಸ್ಪಿರಸಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾರ, ಕಾನ್ಸ್ಪಿರಸಿಗೆ ನಮ್ಗೆ ಇಷ್ಟೋ ಶಿಕ್ಷೆ ಕೊಡ್ತಾರ, ನೀವ್ ಕೇಳ್ಬೋದು. ನೀವ್ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಕಾನ್ಸ್ಪಿರಸಿ ಯಾವ ಪ್ರಮಾಣದ ಶಿಕ್ಷೆ, ಯಾವ ಪ್ರಮಾಣದ ಅಪರಾಧಕ್ಕೆ ಮಾಡಿದ್ದಾರೆ ನೋಡಿ. ಕಾನ್ಸ್ಪಿರಸಿ ಮಾಡ್ತಾರೆ, ಏನ್ ಕಳ್ಳತನಕ್ಕೆ ಕಾನ್ಸ್ಪಿರಸಿ ಮಾಡ್ತಾರೆ, ಆಮೇಲೆ ಯಾವ್ದೋ ಒಂದು ಭವನಕ್ಕೆ ಬಾಂಬ್ ಬಿಡ್ಲಿಕ್ಕೆ ಕಾನ್ಸ್ಪಿರಸಿ ಮಾಡ್ತಾರೆ. ಕಾನ್ಸ್ಪಿರಸಿಯ ಉದ್ದೇಶ, ಕಾನ್ಸ್ಪಿರಸಿಯಿಂದ ಆಗುವಂತ ಅಪರಾಧ ಆಗಿರೋದು ಏನು ಅಂತ ಅದ್ರ ಮೇಲೆ ಶಿಕ್ಷೆ ಪ್ರಕಟ ಆಗುತ್ತೆ. ಬಿಟ್ರೆ ಬುಕ್ಕಲ್ಲಿ ಇರ್ತಕ್ಕಂಥ ಬರೀ ಕಾನ್ಸ್ಪಿರಸಿಗೆ ಒಂದು 6 ತಿಂಗಳು ಕೊಡಿ, ಆಯ್ತು ಬಿಡ್ರಿ ವಿನಯ್ ಕುಡ್ಕರ್ 6 ತಿಂಗಳು ಕೊಡ್ಲಿ ಅಂತ ನೀವು ಕಾನೂನು ಹೇಳಕ್ ಬರಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ ಕೇಳಿ ಮೇಡಮ್ ಅವರೇ. ಶಿಕ್ಷೆ ಅವ್ರ ಪ್ರಕಟ ಈಗ ಆರೋಪ ಸಾಬೀತಾಯ್ತು, ಶಿಕ್ಷೆ ಪ್ರಮಾಣ ಬಾಕಿ ಇದೆ ಈಗ. ಆದ್ರೆ ಅವರು ಶಾಸಕ ಸ್ಥಾನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು ಅವ್ರನ್ನ, ಕೂಡಲೇ. ಅಂದ್ರೆ ಶಿಕ್ಷೆ ಪ್ರಮಾಣ ಎಷ್ಟಾದ್ರೂ ಆಗ್ಲಿ. ಈಗ ಜಡ್ಜ್ಮೆಂಟ್ ಕಾಪಿ ತಗೊಂಡು ನಮ್ಮ ವಿಧಾನಸಭೆಯ ಅಧ್ಯಕ್ಷರು ಇರ್ತಾರಲ್ಲ, ವಿಧಾನಸಭಾ ಸ್ಪೀಕರು, ಅವರು ಇವರ ಶಾಸಕ ಸ್ಥಾನನ ಇವರೊಬ್ಬ ಕನ್ವಿಕ್ಟ್ ಆಗಿರ್ತಕ್ಕಂಥ ಆರೋಪಿ, ಇವರು ಜೈಲ್ ಶಿಕ್ಷೆ ಆಗಿದೆ ಅಂತ ಹೇಳಿ ತಕ್ಷಣ ಅವ್ರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬಹುದು. ಒಂದು ವೇಳೆ ಅಪೀಲ್ ಅವಕಾಶ ಇರೋದ್ರಿಂದ ಅಪೀಲ್ ನಲ್ಲಿ ಶಾಸನಬದ್ಧ ಅಪೀಲ್, ನಾವು ಸ್ಟ್ಯಾಟ್ಯೂಟರಿ ಪೀರಿಯಡ್ ಅಪೀಲ್ ಅಂತ ಕರಿತೀವಿ. ಅದರಲ್ಲಿ ಆರೋಪಿಗೆ ಅವಕಾಶ ಕೊಡ್ತಾರೆ. ನೀನು ಈ ನನ್ನ ಆದೇಶ ನೀನು ಚಾಲೆಂಜ್ ಮಾಡ್ಬೋದು ಇಷ್ಟು ದಿನದೊಳಗಾಗಿ ಅಂತ ಕೊಟ್ಟಾಗ, ಅದನ್ನ ಏನಾದ್ರು ಅಪೀಲ್ ಪೀರಿಯಡ್ ಮುಗಿಯೋವರೆಗೂ ಇದ್ದು ಏನಾದ್ರು ವಿಧಾನಸಭಾ ಅಧ್ಯಕ್ಷರು ಯಾರು ನಮ್ಮ ಇದರಲ್ಲ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಅವರು ಅದನ್ನ ನೋಡಿ ವಜಾ ಮಾಡ್ಬೋದು, ಇಲ್ಲ ತಕ್ಷಣ ವಜಾ ಮಾಡಕ್ಕೆ ಅವಕಾಶ UT ಖಾದರ್ಗೆ, ಅದು ಡಿಸ್ಕ್ರಿಷನ್ ಪವರ್ ಇದೆ. ಈ ತರ ಇದೆ. ಶಿಕ್ಷೆ ಇವರು ಸ್ಥಾನ ಮುಂದುವರೆಯಕ್ ಸಾಧ್ಯನೇ ಇಲ್ಲ. 6 ತಿಂಗಳಾದ್ರೂ ಇವ್ರು ಕಳ್ಕೊಂತಾರೆ ಹುದ್ದೆನ, ಯಾವ್ದು MLA ಹುದ್ದೆ ಕಳ್ಕೊಂತಾರಮ್ಮ. ಹಲೋ, ಎಸ್ ಮಾತಾಡಿ ಸರ್, ಕೇಳಿಸ್ತಾ ಇದೆ, ಮಾತಾಡಿ. ಅದೇ ಹೀಗಾಗಿ ನಾವೀಗ ನೋಡಿ ವಿನಯ್ ಕುಲಕರ್ಣಿ ಅವರ ಒಂದು ಮರ್ಡರ್ ಕೇಸ್ ನಲ್ಲಿ ವಿನಯ್ ಕುಲಕರ್ಣಿ ಆರೋಪಿ ಅಂತ ನ್ಯಾಯಾಲಯನೇ ಹೇಳ್ಬಿಟ್ಟಿದೆ. ನ್ಯಾಯಾಲಯ ಹೇಳಿದ್ಮೇಲೆ ಈಗ ಅವ್ನಿಗೆ ಎಷ್ಟು ತಿಂಗಳು ಶಿಕ್ಷೆ, ಎಷ್ಟು ವರ್ಷ ಶಿಕ್ಷೆ, ಏನ್ ಶಿಕ್ಷೆ ಅಂತ ಹೇಳೋದ್ ಬಾಕಿ ಮಾತ್ರ ಉಳಿದಿದೆ. ಅದು ಕಾನೂನಿನ ಪ್ರಕ್ರಿಯೆ ಒಳಗೆ ಒಂದು ಅವಕಾಶ ಕೊಡ್ಬೇಕು ಆರೋಪಿಗೆ, ಆರೋಪಿ ಅಲ್ಲ ಅಪರಾಧಿಗೆ ಅವಕಾಶ ಕೊಡ್ಬೇಕು. ನನಗೆ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿ ಅಂತ ಕೇಳಕ್ಕೆ. ಯಾಕಿತ್ತು ಇವೆಲ್ಲ ಕಾಲ ಅಂದ್ರೆ, ನಮ್ಗೆ ಬ್ರಿಟಿಷ್ ಕಾಲದಲ್ಲಿ ಬಂದಿರ್ತಕ್ಕಂಥ CRPCನ ಈಗಲೂ ಫಾಲೋ ಮಾಡ್ತಾ ಇದೀವಿ. ಅವಾಗ ಏನಾದ್ರು ಅವನ್ ಕಾಯಿಲೆ ಇದ್ದು, ಅವನಿಗೇನಾದ್ರೂ ಬೇರೆ ಏನಾದ್ರು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದೀನಿ ನಂಗೆ ದಯಮಾಡಿ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿ, ನಾನು ಬೇಗ ಶಿಕ್ಷೆ ಅನುಭವಿಸ್ಕೊಂಡು ಆಚೆ ಬಂದು ನಾನು ಚೆನ್ನಾಗಿ ನಡ್ಕೊಂತೀನಿ, ತನ್ನಡತೆ ಆಧಾರದ ತನ್ನಡತೆ ನಡ್ಕೊಂಡ ಅಂತ ಕೇಳ್ಕೊಳೋದು ಅವ್ರ ಧರ್ಮ. ಹಂಗಾಗಿ ಆ ಧರ್ಮದಲ್ಲಿ ಅವ್ರು ಕೇಳೋ ತಪ್ಪಿಲ್ಲ. ಅದು ಕೇಳಕ್ ನೋಡಿ, ನಮ್ ಕಾನೂನು ನೋಡಿ, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ನ ಎಷ್ಟು ನಾವು ಫಾಲೋ ಮಾಡ್ತೀವಿ ಅಂದ್ರೆ, ನಮ್ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಕೊನೆಗೆ ನೀನು ಶಿಕ್ಷೆ ಪ್ರಕಟ ಹಾಕಿನ ಮುಂಚೆನೂ ವಾದ ಮಾಡಕ್ ಅವಕಾಶ ಇರೋದಂದ್ರೆ ಅದು ನಮ್ಮ ದೇಶದ ಕಾನೂನಲ್ಲಿ ಮಾತ್ರ. ಬೇರೆ ದೇಶದ ಕಾನೂನಲ್ಲಿ ಈ ತರ ಇಲ್ವೇ ಇಲ್ಲ. ನೇರವಾಗಿ ಶಿಕ್ಷೆನ ಒಟ್ಟಿಗೆ ಕೊಡ್ತಾರೆ, ಶಿಕ್ಷೆ ಪ್ರಮಾಣನ ಒಟ್ಟಿಗೆ ಕೊಡ್ತಾರೆ. ಆರೋಪ ಸಾಬೀತಾದ ತಕ್ಷಣ ಅವನ್ನ ಅಲ್ಲೇ ಕಸ್ಟಡಿಗೂ ತಗೊಂತಾರೆ. ನಮ್ಮಲ್ಲಿ ಇನ್ನೊಂದಿದೆ, ಕಸ್ಟಡಿಗೆ ಹೋಗದೇನೆ ಬೇಲ್ ತಗೊಳೋ ಅವಕಾಶನೂ ಕಾನೂನಲ್ಲಿ ಅವಕಾಶ ಕೊಟ್ಟಿದ್ದಾರೆ ನಮ್ಗೆ. ಈಗ ನೀವ್ ಕೇಳ್ಬೋದು, ಏನ್ ಸರ್ ಶಿಕ್ಷೆ ಪ್ರಮಾಣ ಆಯ್ತು, ಅವ್ರು ಯಾಕೆ ಬೇಲ್ ಕೊಟ್ರು ಅಂತ. ಅವ್ರಿಗೆ ಅಪೀಲ್ ಪೀರಿಯಡ್ ಅಲ್ಲಿ ನಾನು ಅಪೀಲ್ ಹಾಕೊಂತೀನಿ ಹೇಳಿದಾಗ ಸೆಂಟೆನ್ಸ್ ಸಸ್ಪೆಂಡ್ ಆಗುತ್ತೆ. ಏನ್ ತಮಗೆ ಗೊತ್ತಿದೆ ಸಸ್ಪೆಂಡ್ ಅಂದ್ರೆ, ಕೆಲವು ಕಾಲ ತಾತ್ಕಾಲಿಕವಾಗಿ ಅದು ಜಾರಿಗೆ ಬರೋದಿಲ್ಲ ಸಸ್ಪೆಂಡ್ ಅಂದ್ರೆ. ಈ ತರ ಕಾನೂನು ಪ್ರಕ್ರಿಯೆ ಇದೆ ಮೇಡಮ್ ನಮ್ಮ ಭಾರತ ದೇಶದಲ್ಲಿ. ಈಗ ನಾವು ಇವತ್ತಿನ ಬೆಳವಣಿಗೆ ಏನು ಅಂದ್ರೆ, ವಿನಯ್ ಕುಲಕರ್ಣಿ ಅವರು ಆರೋಪ ಸಾಬೀತಾಯ್ತು, CBI ಚಾರ್ಜ್ ಶೀಟು ಏನೋ ಪಾರ್ಟ್ಲಿ ಅಲೋಡ್ ಆಯ್ತು, ಫುಲ್ಲಿ ಆಗಿಲ್ಲ. ಅದು ಫುಲ್ಲಿ ಆಗಿದ್ರೆ ಅದು ಇವ್ರಿಗೂ ಮರ್ಡರ್ ಕೇಸ್ ಸೆಕ್ಷನ್ ಅಲ್ಲೂ ಸಹ ವಿನಯ್ ಕುಲಕರ್ಣಿ ಶಿಕ್ಷೆ ಕೊಡ್ಬೇಕಾಗಿತ್ತು. ಕೇವಲ ಇಲ್ಲಲ್ಲಿ ಕಾನ್ಸ್ಪಿರಸಿ ಮಾಡೋದು, ಮರ್ಡರ್ ಆಗ ಕಾನ್ಸ್ಪಿರಸಿ ಮಾಡಿದ್ದಾರೆ ನೋಡಿ, ಮರ್ಡರ್ ಆಗ್ಲಿಕ್ಕೆ ಕಾನ್ಸ್ಪಿರಸಿ ಮಾಡಿದ್ದಾರೆ ಅಂದ್ರೆ ಮರ್ಡರ್ ಅವ್ರು ಮಾಡಿಲ್ಲ, ಮರ್ಡರ್ ಮಾಡಕ್ಕೆ ಉತ್ತೇಜನ ಕೊಟ್ಟಿದ್ದಾರೆ ಅಂತ ಹೇಳಿ ಶಿಕ್ಷೆ ಆಗಿದೆ ಅವ್ರಿಗೆ. ಅಲ್ಲ, ಆರೋಪ ಸಾಬೀತಾಗಿದೆ. ಶಿಕ್ಷೆ ಪ್ರಮಾಣ ನೋಡ್ಬೇಕೀಗ ದಯವಿಟ್ಟು. ಓಕೆ ಸರ್, ತಾಯಿ ತಮ್ಮ ಮಾಹಿತಿಗಾಗಿ